ವೆಲ್ಕಮ್ ಬ್ಯಾಕ್. ಶತಮಾನಗಳ ಹಿಂದೆ ಚಾಲ್ತಿಯಲ್ಲಿದ್ದ ಬ್ಲೇಡ್ ಥೆರಪಿಯನ್ನು ಯುರೋಪಿಯನ್ನರು ಬಂದ್ ಮಾಡಿಸಿದರು. ಆದರೆ ಜಾಮಾ ಮಸ್ಜಿದ್ ಬಳಿ ಬ್ಲೇಡ್ ಥೆರಪಿಗೆ ಒಳಗಾದವರನ್ನು ಒಂದಿಷ್ಟು ಮಾತನಾಡಿಸೋಣ. ಇವರು ಸುರೇಶ್ ಗೋಯಲ್ ಅಂತ, ಹರಿಯಾಣದ ಫರೀದಾಬಾದ್ ನಿವಾಸಿ. ಕೆಲವು ದಿನಗಳ ಹಿಂದಿನವರೆಗೆ ಇವರಿಗೆ ನಡೆಯೋದಕ್ಕೆ ಬಾರದೆ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಬರ್ತಾ ಇದ್ರು. ಆದ್ರೆ ಇಲ್ಲಿಗೆ ಬಂದು ಈ ಚಿಕಿತ್ಸೆ ತೆಗೆದುಕೊಂಡ್ಮೇಲೆ ಈಗ ಸ್ವಲ್ಪ ಆರಾಮವಾಗಿದ್ದಾರೆ. ಬ್ಲೇಡ್ ಥೆರಪಿಯಿಂದ ತನ್ನ ಕೈಕಾಲು ಮೊದಲಿನಂತಾಗಿದೆ ಅಂತ ಹೇಳ್ಕೊಳ್ತಾರೆ. पर यह इसका सहारा लेकर ना थोड़ा चल रहे थे, अब व्हील चेयर की जरूरत नहीं पड़ती. ಹಾಗೆ ನೋಡಿದ್ರೆ ಪ್ರಾಚೀನ ಕಾಲದಿಂದ ಕೂಡ 19ನೇ ಶತಮಾನದವರೆಗೂ ಈ ಕೆಟ್ಟ ರಕ್ತವನ್ನ ಹೊರಹಾಕುವಂತಹ ಪದ್ಧತಿ ಜಾರಿಯಲ್ಲಿತ್ತು. ನಂತರ ಯುರೋಪ್ನಲ್ಲಿ ಆಧುನಿಕ ವೈದ್ಯಶಾಸ್ತ್ರ ಕಲಿತಂತಹ ವೈದ್ಯರು ಅಲ್ಲಿನ ಸರ್ಕಾರಗಳ ಮೇಲೆ ಒತ್ತಡ ಹೇರಿಸಿ ಈ ವಿಧಾನವನ್ನ ಬಂದ್ ಮಾಡಿಸಿದ್ರು. ಮೊದಲು ರೋಗಿಗಳನ್ನ ಹಕೀಮರು ಪರಿಶೀಲಿಸಿದ ಮೇಲೆ ಎಲ್ಲಿ ಕತ್ತರಿ ಹಾಕಬೇಕು ಅಂತ ನಿರ್ಧರಿಸ್ತಾರೆ. ನಂತರ ಎಲ್ಲ ರೋಗಿಗಳು ಬಿಸಿಲಿಗೆ ನಿಲ್ಲಬೇಕು. ತದನಂತರ ಕತ್ತರಿಸುವಂತಹ ಭಾಗವನ್ನ ಬಟ್ಟೆಯಿಂದ ಬಿಗಿಯಲಾಗುತ್ತೆ ಹಾಗೂ ಹೊಸ ಬ್ಲೇಡ್ನಿಂದ ಆ ಭಾಗವನ್ನ ಕತ್ತರಿಸಲಾಗುತ್ತೆ. ಹಕೀಮರು ಹೇಳೋದು, ಹೀಗೆ ಬ್ಲೇಡ್ನಿಂದ ಕತ್ತರಿಸಿದ ನಂತರವೇ ಬೇಡವಾದ ಕೆಟ್ಟ ರಕ್ತ ಹೊರಗೆ ಹೋಗಿ ರೋಗಿ ಗುಣಮುಖನಾಗ್ತಾನೆ ಅಂತಾರೆ. ये वैद्य जो है क्या नाम है, कोई भी बीमारी जैसे कोई जोड़ों में दर्द है, जैसे कोई पैर नहीं हल्का उठ रहा है उस पर दर्द है, उसके बारे में जैसे सूजन है उसके बारे में काफ़ी आराम. मेरे काफ़ी सूजन थी उसमें जो काफ़ी मुझे राहत मिल रही है. जब ही आता हर आदमी उन्हें कौन किसको खुशी खून निकलवाने की बताओ, खून भी काला काला निकल रहा है. ಕೆಟ್ಟ ರಕ್ತ ಹರಿದು ಹೋದ ನಂತರ ಕತ್ತರಿಸಿದ ಜಾಗದಲ್ಲಿ ನೀರನ್ನ ಹಾಕಲಾಗುತ್ತೆ. ನಂತರ ದಂತ್ ಮಂಜನ್ ಪೌಡರ್ ಅನ್ನ ಹಾಕಲಾಗುತ್ತೆ. ಇದು ಹಾಕೋದು ಇನ್ಫೆಕ್ಷನ್ ಆಗಬಾರದು ಅಂತ. ಮೊದಲ ಬಾರಿ ಹಕೀಮರ ಹತ್ರ ಬ್ಲೇಡ್ ಹಾಕಿಸ್ಕೊಂಡವರು ವಿಪರೀತ ಕಿರ್ಚಾಡ್ತಾರೆ. ನಾವು ಹಕೀಮರ ಹತ್ರ ಹೋದಾಗ ಹೀಗೆ ಬ್ಲೇಡ್ ಹಾಕಿಸ್ಕೊಂಡ ಒಬ್ಬ ಮಹಿಳೆ ತೀವ್ರ ನೋವಿನಿಂದ ಕಿರ್ಚಾಡ್ತಾ ಇದ್ರು. ಸ್ಥೂಲಕಾಯ, ವಿಪರೀತ ಬ್ಲಡ್ ಪ್ರೆಷರ್ ಇರುವಂತಹ ಜನ ಇಲ್ಲಿ ಜಾಸ್ತಿ ಬರ್ತಾರೆ. ಲಕ್ವಾ ಹೊಡೆದವರು ಕೂಡ ಇಲ್ಲಿಗೆ ಬಂದು ಸುಮಾರು 21 ದಿನಗಳ ಕಾಲ ಚಿಕಿತ್ಸೆಯನ್ನ ಪಡಿತಾರೆ. ಇಲ್ಲಿನ ಹಕೀಮರ್ ಹೇಳೋ ಪ್ರಕಾರ ಬ್ಲೇಡ್ ಥೆರಪಿಯಿಂದ ಪ್ರಾಥಮಿಕ ಹಂತದಲ್ಲಿರುವಂತಹ ರಕ್ತದ ಕ್ಯಾನ್ಸರ್ ಕೂಡ ಗುಣಮುಖವಾಗುತ್ತಂತೆ. ಇಲ್ಲಿಗೆ ಬಂದಿದ್ದಂತಹ ಕಿಶೋರ್ ಕುಮಾರ್ ಅನ್ನುವಂತಹ ಸೇನಾ ಜವಾನ್ನೊಬ್ಬ ತನ್ನ ಚಿಕಿತ್ಸೆ ನಂತರದ ಸ್ಥಿತಿ ಬಗ್ಗೆ ಹೇಳೋದು ಇದು. पहले डॉक्टर्स मेरे मीन्स साइटी का प्रॉब्लम थी, मतलब स्पाइन में प्रॉब्लम है, दर्द है यहाँ बैक साइड में, पाँव बिल्कुल सुन हो जाता मेरा. तो मैंने प्राइवेट में इलाज कराया, काफ़ी MRI न्यूरोलॉजी में, ऑर्थोपेडिक में कितने MRI करा चुका हूँ, कुछ भी निकलता नहीं, रिजल्ट नहीं निकलता उसका. रेगुलर आ रहा हूँ, कोई दवाई नहीं खा रहा हूँ मैं, और मैं आराम से बैठ पाता हूँ, ऐसे दौड़ पाता हूँ, चल पाता हूँ, कोई ऐसी दिक्कत नहीं है. मेरे जैसे ऐसे काफ़ी बंदे हैं तो यहाँ से सही होकर चले गए. 4 दिन में चले, 4 दिन आए थे वो लोग, 4 दिन में चले गए यहाँ पे सही होके. टेढ़े होके आ रहे थे, सीधे होके गए यहाँ. ಇತ್ತೀಚಿನ ಕೆಲ ಅಧ್ಯಯನಗಳು ಹೇಳೋ ಪ್ರಕಾರ ಬ್ಲೇಡ್ ಥೆರಪಿಯಿಂದ ಕೆಟ್ಟ ರಕ್ತ ಹೊರ ಹಾಕಿದ್ರೆ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ತಲೆನೋವಾಗಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಅನ್ನಲಾಗ್ತಾ ಇದೆ. ಆಯುರ್ವೇದದಲ್ಲೂ ಕೂಡ ಈ ಸಿರಾವೇಧ ವಿಧಾನ ಮತ್ತೆ ಆರಂಭವಾಗಿದ್ದು ಇದು ಪ್ರಾಚೀನ ಕಾಲದಲ್ಲಿ ಹೆಚ್ಚಾಗಿತ್ತು. एक्चुअली हल्का सा पैर में लगता था, वैसे मैं अपने फ्रेंड के साथ आया हूँ, तो मेरे को 2-3 दिन हुए अभी आते हुए. ऐसा कोई मतलब इस टाइप का वो है नहीं. बढ़िया लग रहा है यहाँ पे आके, काफ़ी लोगों को देखते हैं तो अच्छा लगता है. ಕೆಲವರಿಗೆ ಸುಮಾರು 15 ದಿನಗಳ ಚಿಕಿತ್ಸೆ ನಂತರ ಗುಣವಾದರೆ ಇನ್ನು ಕೆಲವರಿಗೆ ಯಾವುದೇ ನೋವು ಮಾಯವಾಗದೆ ಇರುವಂತಹ ಉದಾಹರಣೆಗಳು ಇದೆ. ದೆಹಲಿಯ ಹತ್ತಿರದ ಹಳ್ಳಿಯಿಂದ ಬಂದಿದ್ದಂಥ ರಜನಿ ಅನ್ನುವಂಥ ಮಹಿಳೆ ಬೆನ್ನು ನೋವಿಗೆ ಚಿಕಿತ್ಸೆಯನ್ನ ತೆಗೆದುಕೊಳ್ತಾ ಇದ್ರು. ಬಂದು 21 ದಿನ ಕಳೆದರೂ ಕೂಡ ಅವರಿಗೆ ಯಾವುದೇ ನೋವು ವಾಸಿಯಾಗಿಲ್ಲ. ये पैर में सूजन आ रही थी, पैर में दर्द आ रही है, ये
ये में सारे बदने में दर्द आ रही है, सूजन आ रही है। अब कब से आते हैं? मैं 19 तारीख से आ रही हूँ। अभी कुछ राहत है पहले से? मुझे तो राहत नहीं मिल रहा। ಇಂಥ ಒಂದು ಪ್ರಾಚೀನ ವೈದ್ಯ ವಿಧಾನ ಕೆಲವರಿಗೆ ಶಿಲಾಯುಗದ ವಿಚಿತ್ರ ಪದ್ಧತಿ ಅನ್ನಿಸಬಹುದು. ಆದರೆ ಎಲ್ಲ ಕಡೆಗೆ ಅಲದಾಡಿ ಹಣ ಖರ್ಚು ಮಾಡಿ ಸುಸ್ತಾದ ಜನ ಒಂದು ಕಡೆ ವಿಕಲ್ಪವಾಗಿ ಹಕೀಮರ ಹತ್ರ ಬರ್ತಾರೆ ಅನ್ನೋದು ಮಾತ್ರ ನಿಜ. ಇದು ನಮ್ಮಲ್ಲಿನ ಬ್ಲೇಡ್ ಬಾಬಾ ಚಿಕಿತ್ಸೆಯನ್ನು ಹೋಲುತ್ತದಾ ಇಲ್ವಾ ಗೊತ್ತಿಲ್ಲ. ಆದರೆ ಇಲ್ಲಿನ ಹಕೀಮರು ಯಾವುದೇ ದುಡ್ಡು ತೆಗೆದುಕೊಳ್ಳದೆ ಜನರಿಗೆ ಚಿಕಿತ್ಸೆ ನೀಡ್ತಾ ಇರೋದು ಮಾತ್ರ ನಾವು ಕಂಡಂಥ ದೃಶ್ಯ. ಇಲ್ಲಿಗೆ ಈ ವಾರದ ಇಂಡಿಯಾ ಗೇಟ್ ಮುಕ್ತಾಯವಾಗ್ತದೆ. ಮತ್ತೆ ಹೊಸ ಸುದ್ದಿಗಳೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಇಂಡಿಯಾ ಗೇಟ್ನ ಸಮಸ್ತ ವೀಕ್ಷಕರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ನಮಸ್ಕಾರ. ಟೇಕ್ ಕೇರ್.